ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲಲ್ಲಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್, ಸೂಪರ್ ಸ್ಟಾರ್, ಕೋಟ್ಯಾಂತರ ಜನ ಅಭಿಮಾನಿಗಳು ಇದ್ದಾರೆ ಅಂತ ಹೇಳ್ತಾರಲ್ಲ, ಅವರ ಒಬ್ಬ ದೊಡ್ಡ ಸ್ಟಾರ್ ದರ್ಶನ್ ಅವರು ಈಗ ಜೈಲಲ್ಲಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತ ದೊಡ್ಡ ಸುದ್ದಿ ಇದು. ಆರೋಪಿ ದರ್ಶನ್ಗೆ ಇವತ್ತೂ ಕೂಡ ಹಾಸಿಗೆ ದಿಂಬು ಸಿಗಲಿಲ್ಲ. ಹಾಸಿಗೆ ಮತ್ತು ದಿಂಬಿಗಾಗಿ ಬಹಳಷ್ಟು ಹೋರಾಟ ನಡೆಸ್ತಾ ಇದ್ದಾರೆ ದರ್ಶನ್ ಅವರು. ಯಾಕೆ ಸಿಕ್ಕಿಲ್ಲ ಹಾಗಾದ್ರೆ ದರ್ಶನ್ ಅವರಿಗೆ ಹಾಸಿಗೆ ದಿಂಬು, ಮೆತ್ತನೆಯ ಹಾಸಿಗೆ ಬೇಕಾಗಿದೆ? ಸೆಷನ್ಸ್ ಕೋರ್ಟ್ನಲ್ಲಿ ವಕೀಲರ ಪ್ರಬಲ ವಾದ ಮತ್ತು ಪ್ರತಿವಾದ ನಡೆಯಿತು. ದರ್ಶನ್ಗೆ ಬೆಡ್ ನೀಡಲೇಬೇಕು ಅಂತ ಸುನಿಲ್ ಕುಮಾರ್ ಅವರು ವಾದ ಮಾಡಿದ್ರು. ಸುನಿಲ್ ಕುಮಾರ್ ಅವರ ವಾದಕ್ಕೆ ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಮೂರ್ತಿಗಳು. ಅಕ್ಟೋಬರ್ 9ಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು. ಇನ್ನು 9 ದಿನ ದರ್ಶನ್ಗೆ ಮೆತ್ತನೆಯ ಹಾಸಿಗೆ ದಿಂಬು ಸಿಗೋದಿಲ್ಲ. ಮೆತ್ತನೆಯ ಹಾಸಿಗೆ ಮತ್ತು ದಿಂಬು ಬೇಕು. ಬೆನ್ನು ನೋವಿದೆ, ಇದರಿಂದ ಮಲ್ಕೊಳ್ಳಕ್ಕಾಗ್ತಾ ಇಲ್ಲ ಸರಿಯಾಗಿ. ಕೋರ್ಟ್ ಆದೇಶ ಇದ್ರೂ ಕೂಡ ಮೆತ್ತನೆಯ ಹಾಸಿಗೆ ಮತ್ತು ದಿಂಬನ್ನ ಜೈಲಾಧಿಕಾರಿಗಳು ನನಗೆ ಕೊಡ್ತಾ ಇಲ್ಲ. ಇದು ದರ್ಶನ್ ಅವರು ಜೈಲಾಧಿಕಾರಿಗಳ ಮೇಲೆ ಮಾಡ್ತಾ ಇರುವಂತ ಆರೋಪ. ಸೊ ಆ ನಿಟ್ಟಿನಲ್ಲಿ ನಮ್ಮನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ದರ್ಶನ್ ಆರೋಪವನ್ನ ಮಾಡಿದ್ದಾರೆ ಜೈಲಾಧಿಕಾರಿಗಳ ಮೇಲೆ. ಇದರ ಜೊತೆಗೆ ಮೆತ್ತನೆಯ ಹಾಸಿಗೆ ಬೇಕು, ದಿಂಬು ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿದಂಥ ನ್ಯಾಯಾಲಯ 9ನೇ ತಾರೀಕಿಗೆ ಅಂದರೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಇನ್ನು ಸೆಷನ್ಸ್ ಕೋರ್ಟ್ನಲ್ಲಿ ನಡೆದ ದರ್ಶನ್ ಹಾಸಿಗೆ ವಿಚಾರಣೆ, ಇವತ್ತು ಸೆಷನ್ ಕೋರ್ಟ್ನಲ್ಲಿ ಹಾಸಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯಿತು. ದರ್ಶನ್ಗಿರುವಂಥ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಸುನಿಲ್ ಕುಮಾರ್ ಅವರು. ಸುನಿಲ್ ಕುಮಾರ್ ಅವರ ವಾದಕ್ಕೆ ಎಸ್ಪಿಪಿ ಆಕ್ಷೇಪಿಸಿದ್ರು. ಪ್ರಸನ್ನ ಕುಮಾರ್ ಅವರು, ಜೈಲಿಗೆ ಬಂದ ಎಲ್ಲ ವಿಐಪಿಗಳಿಗೂ ಇದೇ ಭದ್ರತೆ ಇರುತ್ತಾ? ದರ್ಶನ್ಗೆ ಮಾತ್ರ ಯಾಕಿಷ್ಟು ಸೆಕ್ಯೂರಿಟಿಯನ್ನ ಕೊಡಲಾಗಿದೆ? ಎಷ್ಟು ದಿನ ಕ್ವಾರಂಟೈನ್ ಸೆಲ್ನಲ್ಲಿ ಇರ್ತಾರೆ ನೋಡೋಣ. ಕ್ವಾರಂಟೈನ್ ಸೆಲ್ನಲ್ಲಿ 14 ದಿನ ಮಾತ್ರ ಇಡ್ತಾರೆ. ದರ್ಶನ್ಗೆ ಮಾತ್ರ ಇಷ್ಟೊಂದು ದಿನ ಯಾಕೆ? ಬೇರೊಬ್ಬರಿಗೆ ಒಂದು ನ್ಯಾಯ, ದರ್ಶನ್ ಅವರಿಗೆ ಒಂದು ನ್ಯಾಯನ? ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಎಂತೆಂಥ ಸೌಲಭ್ಯ ಕೊಟ್ಟಿದ್ದಾರೆ ಗೊತ್ತಿದೆ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅವರು ಈ ರೀತಿಯಾಗಿ ವಾದವನ್ನ ಮಂಡನೆ ಮಾಡಿದ್ರು. 45 ದಿನಗಳಿಂದ ಇವರು ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ ದರ್ಶನ್ ಅವರನ್ನ. ಉಮೇಶ್ ರೆಡ್ಡಿಗೆ ಐಷಾರಾಮಿ ಸೌಲಭ್ಯವನ್ನ ನೀಡಿದ್ದಾರೆ. ಅದರ ದಾಖಲೆಗಳು ಕೊಡ್ತೀನಿ ಬೇಕಿದ್ರೆ ಅಂತ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅವರು ಹೇಳ್ತಾರೆ. ಬೇರೆ ಕೇಸ್ ಬಗ್ಗೆ ಮಾತನಾಡೋಕೆ ಟೈಮ್ ಇಲ್ಲ, ನಿಮಗೆ ಏನು ಬೇಕೋ ಅದನ್ನ ಮಾತ್ರ ಕೇಳಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಇಲ್ಲಿ ಆ ಕೇಸ್ನ ಉದಾಹರಣೆ, ಈ ಕೇಸ್ನ ಉದಾಹರಣೆ, ಬೇರೆ ಕೇಸ್ಗಳು ಬಿಟ್ಟುಬಿಡಿ, ಅದರ ಬಗ್ಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ, ನಿಮಗೇನು ಬೇಕೋ ಅದನ್ನ ಮಾತ್ರ ಕೇಳಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಖಡಕ್ಕಾಗಿ ಹೇಳ್ತಾರೆ. ಯಾವ ಕೈದಿಗೆ ಏನು ವ್ಯವಸ್ಥೆ ಕೊಡಬೇಕು ಅನ್ನುವ ಬಗ್ಗೆ ಎಸ್ಪಿಪಿ ವಾದವನ್ನ ಮಾಡ್ತಾರೆ. ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡಲು ಆಗಲ್ಲ ಅಂತ ಹೇಳಿ ವಾದವನ್ನ ಮಾಡ್ತಾರೆ. ಕ್ವಾರಂಟೈನ್ ವಾರ್ಡ್ ಕೂಡ ಜೈಲಿನ ಒಂದು ಭಾಗವೇ, ಅದೇನು ಬೇರೆ ಎಲ್ಲೋ ಅಲ್ಲ, ಜೈಲಲ್ಲೇ ಇರುವಂಥ ಒಂದು ಭಾಗ ಕ್ವಾರಂಟೈನ್ ವಾರ್ಡ್. ಅಲ್ಲಿಂದ ಶಿಫ್ಟ್ ಮಾಡಲೇಬೇಕು ಅಂತ ಏನೂ ಇಲ್ವಲ್ಲ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಕೆಲ ಷರತ್ತುಗಳಿದ್ದಾವೆ. ರೂಲ್ಸ್ ಬ್ರೇಕ್ ಮಾಡಿದರೆ ಬದಲಾವಣೆಗೆ ಅವಕಾಶ ಇರುತ್ತೆ. ಸದ್ಯ ದರ್ಶನ್ ಶಿಫ್ಟ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಾಡ್ತಾರೆ. ವಾದ ಪ್ರತಿವಾದ ಆಲಿಸಿದಂಥ ನ್ಯಾಯಮೂರ್ತಿಗಳು ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಅಕ್ಟೋಬರ್ 9ಕ್ಕೆ ಆದೇಶ ಹೊರಗಡೆ ಬರುತ್ತೆ. ಇವತ್ತು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಈ ಒಂದು ವಿಚಾರಣೆ. ಏನಾಗಬಹುದು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ